ನನ್ನ ಕಣ್ಣಾರೆ ನೋಡ್ದೆ, ಅವಳಿಗೆಲ್ಲ ಒಡವೆನೂ ಕೊಟ್ಬಿಟ್ರು. ಆ ಒಡವೆಗಳ ಮೇಲೆ ನನಗೆ ಮಾತ್ರ ಹಕ್ಕಿರೋದು. ನಿಮ್ಮ ಅಕ್ಕ ಹೇಳಿದ ಮಾತು ಸತ್ಯನೇ. ಇನ್ನು ಒಡವೆಗಳನ್ನೆಲ್ಲ ಹಾಕೊಂಡ್ರೆ ದೇವತೆನೆ. ಮುತ್ತು ಅವ ನನಗೆ ಚಿತ್ರಕ್ಕನ ಒಡವೆ ಎಲ್ಲ ಕೊಟ್ರು. ಬೇರೆಯವ್ರ ಒಡವೆನೆಲ್ಲ ಹಾಕೊಂಡು ರಾಣಿ ತರ ಮೆರಿತಿದ್ಯಲ್ಲ, ಒಂಚೂರು ನಾಚಿಕೆ ಆಗಲ್ವಾ ನಿನಗೆ? ನನಗೆ ಸೇರ್ಬೇಕಾಗಿರೋ ಒಡವೆನ ಹಾಕೊಂಡು ನನ್ನ ಮುಂದೆನೆ ಬಂದು ನಿಂತಿದ್ಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಅವ್ರು ಹೋಗಿ ಬಾವಿಗೆ ಬೀಳು ಅಂತ ಹೇಳ್ತಾರೆ, ಬೀಳ್ತೀಯಾ? ಸ್ವಂತ ಬುದ್ಧಿ ಅನ್ನೋದಿಲ್ವಾ ನಿನಗೆ? ಹೇಳ್ದೆ ಕೇಳ್ದೆ ಬೇರೆಯವ್ರ ವಸ್ತುಗಳನ್ನ ಮುಟ್ತಿದ್ಯಲ್ಲ, ನಿನ್ನ ಸತ್ತೋದವ್ರ ಹೆಸರು ಹೇಳ್ಕೊಂಡು ನನಗೆ ಸೇರ್ಬೇಕಾಗಿರೋ ಒಡವೆಗಳನ್ನ ದೋಚ್ಕೊಂಡು ಹೋಗೋ ಪ್ಲಾನ್ ಮಾಡ್ತಿದ್ಯಾ? ಹೌದು, ಇದೆಲ್ಲ ನಿನಗೆ ಸೇರ್ಬೇಕು ಅಂತ ಯಾರು ಹೇಳಿದ್ದು? ಒಂದ್ ವೇಳೆ ಚಿತ್ರನ ಇದನ್ನೆಲ್ಲ ಇಟ್ಕೊಂತ ಹೇಳಿದ್ರು ಅದಕ್ಕೆ ಸಾಕ್ಷಿ ಯಾರು? ಅದಕ್ಕೆ ನಾನೇ ಸಾಕ್ಷಿ. ಚಿತ್ರನ ಆಸೆ ಅಂತೆ ಒಡವೆ ಎಲ್ಲ ಬೆಳ್ಳಿಗೆ ಸೇರ್ಬೇಕು ಅಂತಿತ್ತು, ಅದು ಸೇರಿದೆ. ಅದು ಈಡೇರಿಸೋ ಜವಾಬ್ದಾರಿ ನಂದಾಗಿತ್ತು, ನಾನು ಅದನ್ನು ಪೂರೈಸಿದ್ದೀನಿ. ಅದು ಸರಿ, ಇದಕ್ಕೆಲ್ಲ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ಗಿದೆಲ್ಲ ಒಂಚೂರು ಇಷ್ಟ ಆಗ್ತಾ ಇಲ್ಲ ಮಾವ. ಬೆಳ್ಳಿಗೆ ಒಡವೆನೆಲ್ಲ ಬಿಚ್ಚಿಟ್ಟು ಇಲ್ಲಿಂದ ಹೋಗೋಕ್ ಹೇಳಿ, ಬೇಗ ಹೇಳಿ ಮಾವ. ನಮ್ಮ ಮದ್ವೆ ಆದ್ಮೇಲೆ ಇಡೀ ಆಸ್ತಿನೇ ನಿನಗೆ ಬರುತ್ ಮಾಯಾ. ಅದು ಬಿಟ್ಟು ಸಣ್ಣ ಪುಟ್ಟ ಒಡವೆಗೆಲ್ಲ ಯಾಕೆ ಇಷ್ಟು ಗಲಾಟೆ ಮಾಡ್ತಿದ್ಯಾ? ಓ, ಸಣ್ಣ ಪುಟ್ಟದ? ಸರಿ, ಹಾಗಿದ್ರೆ ನನಗೆ ಸಣ್ಣ ಪುಟ್ಟ ಒಡವೆನೇ ಬೇಕು. ಬೇಕಿದ್ರೆ ದುಡ್ಡು ಕೊಟ್ಟು ಹೊಸ ಒಡವೆಗಳೆಲ್ಲ ಅವಳಿಗೆ ಕೊಡ್ಸಿ, ನನ್ಗೇನು ಬೇಜಾರಿಲ್ಲ. ಆದ್ರೆ ಈ ಒಡವೆಗಳೆಲ್ಲ ನನಗೆ ಬೇಕು ಅಷ್ಟೇ. ನೋಡು ಮಾಯಾ, ಚಿತ್ರಣಾತ್ಮಕ ಶಾಂತಿ ಸಿಗ್ಲಿ ಅಂತ ಹೀಗೆಲ್ಲ ಮಾಡ್ತಿರೋದು. ಇದಕ್ಕೆ ನೀನು ಅಡ್ಡಿ ಬಂದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಸತ್ತೋಗಿರೋ ಚಿತ್ರನ್ ಮನಃಶಾಂತಿಗೋಸ್ಕರ ಇಷ್ಟೊಂದು ಯೋಚನೆ ಮಾಡೋ ನೀವು, ಜೀವಂತವಾಗಿರೋ ನನ್ನ ಮನಃಶಾಂತಿ ಬಗ್ಗೆ ಕಾಳಜಿ ಇಲ್ವಾ ಮಾವ? ನೋಡಿ ಮಾವ, ಈ ವಿಚಾರದಲ್ಲಿ ನೀವ್ ತಲೆ ಹಾಕ್ಬಿಡಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಬೆಳ್ಳಿ ಮತ್ತೆ ನನ್ನ ಮಧ್ಯದಲ್ಲಿರೋ ವಿಷಯನ ನಾವೇ ತೀರ್ಮಾನ ಮಾಡ್ಕೋತೀವಿ. ಮಾಯಾ, ನನ್ನ ಮಾತು ಕೇಳು. ಏಯ್, ತೆಗಿಯೇ ಒಡವೆನಾ? ಅಯ್ಯೋ ಬೇಡ ಅಕ್ಕ. ನೋಡು ಬೆಳ್ಳಿ, ಕೋಪ ಬರಿಸ್ಬೇಡ, ತೆಗಿ ಒಡವೆನಾ. ಮಾಯಾ, ನನ್ನ ಮಾತು ಕೇಳು ಮಾಯಾ. ಏಯ್, ಹೇಳ್ತಿದ್ದೀನಿ ತಾನೆ, ತೆಗಿ ಒಡವೆನಾ. ಬೇಡ ಅಕ್ಕ. ಮಾಯಾ, ಇದು ನಿನಗೆ ಸಂಬಂಧ ಪಡದೇ ಇರೋ ವಿಷಯ, ಸುಮ್ಮನೆ ಎದ್ಬಿಡು. ಬೆಳ್ಳಿ, ಒಡವೆಗಳು ತೆಗಿ. ಬೇಡ ಅಕ್ಕ, ದಯವಿಟ್ಟು ಅಕ್ಕ. ಮಾಯಾ, ನೀನ್ ನಡ್ಕೊಳ್ತಿರೋದು ಒಂಚೂರು ಸರಿ ಇಲ್ಲ. ಹಾಗಿದ್ರೆ ನೀವು ಮಾಡ್ತಿರೋದು ಸರಿ ನಮ್ಮವ? ಆಗ್ಲೇ ಏನಂತ ಹೇಳಿದ್ರಿ? ಇದು ನನಗೆ ಸಂಬಂಧ ಪಡ್ತಿರೋ ಇರೋ ವಿಷಯನ? ಯಾರು ಹೇಳಿ ನನಗೆ ಸಂಬಂಧ ಪಡ್ತಿರೋ ವಿಷಯ ಅಂತ? ಆ ಒಡವೆಗಳೆಲ್ಲ ನನಗೆ ಸೇರ್ಬೇಕು, ನಾನು ಅದನ್ನ ತಗೊಂಡೇ ತಗೋತೀನಿ. ಯಾರು ಅಡ್ಡಿ ಬಂದ್ರು ಪರವಾಗಿಲ್ಲ, ನಾನ್ ಬಿಡಲ್ಲ. ಏಯ್, ಅಷ್ಟೊತ್ತಿಂದ ಹೇಳ್ತಾನೆ ಇದೀನಿ, ನೀನ್ ನಾಟಕ ನೀನ್ ಮಾಡ್ತಾನೆ ಇದೀಯಾ. ತೆಗಿ ಒಡವೆನಾ. ಮಾಯಾ, ಬೇಡ ಅಕ್ಕ, ಪ್ಲೀಸ್ ಅಕ್ಕ. ತೆಗಿ ಒಡವೆನಾ. ಮಾಯಾ, ದಯವಿಟ್ಟು ನೀವು ಸುಮ್ಮನೆ ಇದ್ಬಿಡಿ ಮಾವ. ಅಯ್ಯೋ ಅಕ್ಕ, ನನ್ನಿಂದ ನೀವಿಬ್ರು ಯಾಕೆ ಕಿತ್ತಾಡ್ತೀರಾ? ನಾನೇ ಒಡವೆಗಳನ್ನ ಬಿಚ್ಕೊಡ್ತೀನಿ ಬಿಡಿ. ಓ, ನೀನೇನೆ ನನಗೆ ಕೊಡೋದು, ನಾನೇ ಅದನ್ನ ಕಿತ್ಕೊಳ್ತೀನಿ. ಮಾಯಾ, ಬೇಡ, ಸುಮ್ಮನೆ ಇರು. ತೆಗಿಯೇ, ತೆಗಿಂದ ಹೇಳ್ತಾ ಇಲ್ವಾ? ಮಾಯಾ, ಹೇಳ್ತೀನಿ. ನನಗೆ ಹೊಡೆದ್ರಲ್ಲ ಮಾವ, ಅದು ಈ ಬೆಳ್ಳಿಗೋಸ್ಕರ. ನೀನ್ ತಪ್ಪು ಮಾಡ್ದೆ, ಅದಕ್ಕೆ ಹೊಡೆದೆ. ಮದ್ವೆಗ್ ಮುಂಚೆ ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದ್ರೆ ಸಾಯಿಸೇ ಬಿಡ್ತೀರೇನೋ. ನನ್ನನ್ನ ರಾಣಿ ತರ ಸಾಕಿದ್ದಾರೆ. ಇದುವರೆಗೂ ನಮ್ಮಪ್ಪ ಆಗ್ಲಿ ನಮ್ಮಮ್ಮ ಆಗ್ಲಿ
ನನಗೆ ಒಂದ್ ಮಾತು ಬೈದವ್ರಲ್ಲ. ಆದ್ರೆ ನೀವು ಇಷ್ಟು ಜನದ ಮುಂದೆ ನನಗೆ ಅವಮಾನ ಮಾಡ್ತಿದ್ದೀರಾ. ಸುಮ್ನೆ ಓವರಾಗಿ ಆಡ್ಬೇಡ ಮಾಯಾ. ನಾನು ಬಿಡ್ಸಿ ಹೇಳಿದ್ದನ್ನ ಕೇಳ್ದೆ ಇದ್ದಿದ್ದು ನಿನ್ ಮೊದಲನೇ ತಪ್ಪು. ಓದಿದ್ರು ಸಹ ಕನಿಷ್ಠ ಸೌಜನ್ಯ ಇಲ್ಲದೆ ಮೃಗ ತರ ನಡ್ಕೊಂಡಿದ್ದು ನಿನ್ ಎರಡನೇ ತಪ್ಪು. ಮೂರನೇ ತಪ್ಪಾಗೋದನ್ನ ತಡಿಬೇಕಿತ್ತು, ನಾನು ಅದನ್ನ ತಡೆದಿದ್ದೀನಿ. ಈಗ ಅರ್ಥ ಮಾಡ್ಕೋತಿ, ಆಗ ಅರ್ಥ ಮಾಡ್ಕೋತಿ ಅಂತ ನೋಡ್ತಾ ಇದ್ರೆ ನೀನ್ ಇಷ್ಟ ಬಂದಂಗೆ ಆಡ್ತಾ ಇದ್ಯಾ? ನಾನು ನಿನ್ಮೇಲೆ ಕೈ ಮಾಡಬಾರ್ದಾಗಿತ್ತು. ಐ ಆಮ್ ವೆರಿ ಸಾರಿ ಮಾಯಾ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ದೊಡ್ಡ ಗಲಾಟೆ ಮಾಡೋದು ಬೇಡ. ನಿನಗೆ ನಾಳೆನೇ ಯಾಕೆ, ಇವತ್ತು ಸಂಜೆನೆ ನನ್ನ ಜೊತೆ ಬಾ. ನಿನಗೆ ಎಷ್ಟು ಕೆಜಿ ಬೇಕೋ, ಯಾವ ಅಂಗಡಿಲಿ ಬೇಕೋ, ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಡವೆನೆಲ್ಲ ನಾನು ಕೊಡಿಸ್ತೀನಿ. ಆದ್ರೆ ಇದೇ ಒಡವೆ ಬೇಕು ಅಂತ ಮಾತ್ರ ಕೇಳಬೇಡ. ನಿನಗೆ ಎಷ್ಟು ಈಗೋ ಇದೆಯೋ ಅಷ್ಟೇ ಈಗೋ ನನಗೂ ಇದೆ ಮಾಯಾ. ಆದ್ರೆ ಕೋಪ ಬಂದ್ರೆ ನಾನು ಇಷ್ಟ ಬಂದಾಗ ನಡ್ಕೊಳ್ಳೋದಿಲ್ಲ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ತಾಳ್ಮೆ ತಗೊಳ್ತೀನಿ, ಆಮೇಲೆ ಒಂದು ನಿರ್ಧಾರಕ್ಕೆ ಬರ್ತೀನಿ. ಇದು ನೀನು ಕಲಿಬೇಕಿದೆ ಮಾಯಾ, ಬೇಗ ಕಲ್ತ್ಕೋ. ಬೆಳ್ಳಿ, ನಾನೇ ನಿನ್ನ ಮನೆಗೆ ಬಿಡ್ತೀನಿ. ಹಲೋ, ಹೇಳಿ ಜಗಣ. ಸರಿ ಈಗಲೇ ಬರ್ತೀನಿ. ಜಗಣ್ಣ ಫೋನ್ ಮಾಡಿದ್ರು, ದೇವಸ್ಥಾನ ಕರೀತಿದ್ರೆ. ನಿನ್ನ ಮನೆಗೆ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಮಾವ, ನನಗೂ ಮನ್ಸು ಯಾಕೋ ಸರಿ ಇಲ್ಲ. ನಾನು ದೇವಸ್ಥಾನಕ್ಕೆ ಬರಲಾ? ಸರಿ ಬಾ. ನನಗೆ ಹೊಡೆದೋಗ್ತಿದ್ದೀರಾ ಅಲ್ವಾ? ಅದು ಆ ಮನೆ ಕೆಲಸದೊಳಗೋಸ್ಕರ. ಅವಳನ್ನು ಆ ಚಿತ್ರನ್ ಜಾಗ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ. ನನ್ನ ಹೆಸರು ಮಾಯಾನೇ ಅಲ್ಲ. ಬೆಳ್ಳಿ, ಬೆಳ್ಳಿ, ಮಾವ, ಏನ್ ಯೋಚನೆ ಮಾಡ್ತಿದ್ಯಾ? ಮಾವ ನೋಡು, ಈ ಒಡವೆನ ನೀನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ ನಾನು. ಮನೇಲಿ ನಡೆದಿದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ತಗೋ, ಎಳ್ನೀರು ಕುಡಿ. ತಗೋ. ಮಾವ, ಆದರೂ ನೀವು ಮಾಯಕ್ಕನ ಮೇಲೆ ಕೈ ಮಾಡಬಾರ್ದಿತ್ತು. ನಿನ್ ಜೊತೆ ಯಾರೇ ಕೆಟ್ಟಾಗ ನಡ್ಕೊಂಡ್ರು ಇದೇ ರೀತಿ ಆಗೋದು. ಅದಲ್ದೆ ಅವಳು ತಿನ್ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿತ್ತು, ಈಗ ಕಮ್ಮಿ ಆಗಿರೋದು ಬಿಡು. ಆಮೇಲೆ ಇನ್ನೊಂದು ವಿಷಯ, ಮನೇಲಿ ನಡೆದಿದ್ದನ್ನ ಅತ್ತೆ ಹತ್ರ ಹೇಳಕ್ ಹೋಗ್ಬೇಡ. ಹೇಳಿದ್ರೆ ಒಡವೆನೆಲ್ಲ ವಾಪಸ್ ಕೊಡು ಅಂತಾರೆ. ಮಾಯಕ್ಕ ಬೇಜಾರು ಮಾಡ್ಕೊಂಡ್ರು. ಇಷ್ಟೆಲ್ಲ ಆಗಿದ್ದು ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ನನಗೆ ಒಡವೆಗಳನ್ನ ಇಟ್ಕೊಳ್ಳೋಕ್ಕೆ ಮನಸ್ಸಿಗೆ ಕಷ್ಟ ಆಗ್ತಿದೆ ಮಾವ. ಈಗ ನನ್ನ ಮಾತು ಕೇಳ್ತೀಯೋ ಇಲ್ವೋ ಹೇಳು. ನಿಮ್ಮ ಮಾತಿಗೆ ನಾನು ಯಾವತ್ತಿಲ್ಲ ಅಂದಿದ್ದೀನಿ ಮಾವ.
ಅವತ್ತು ಚಿತ್ರ ನಿನ್ಗೆ ಇದನ್ನೆಲ್ಲ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ನಾನು ಅದನ್ನ ನೆರವೇರಿಸ್ತಿದ್ದೀನಿ ಅಷ್ಟೇ. ಅವಳ ಆಸೆ ಇದ್ದಿದ್ದೇನು ಗೊತ್ತಾ, ಇದೆಲ್ಲ ಕೊನೆವರೆಗೂ ನಿನ್ನ ಹತ್ರನೇ ಇರಬೇಕು ಅಂತ. ಅಂದಮೇಲೆ ಇದು ನೀನೇ ಇಟ್ಕೋಬೇಕು. ಬೇಡ ಅನ್ನೋದಾಗ್ಲಿ ವಾಪಸ್ ಕೊಡಬೇಕು ಅನ್ನೋ ಯೋಚನೆ ಕೂಡ ನೀನು ಮಾಡಬಾರ್ದು, ಸರಿನಾ? ಸರಿ ಮಾವ. ಬಿಸಿಲು ಜಾಸ್ತಿ ಇದೆ, ಎಳ್ನೀರು ಕುಡಿ. ಕುಡಿ ಅಂದೆ, ಕುಡಿ. ಏನಾಯ್ತ್ರಿ? ಏನೂ ಇಲ್ಲ ರುಕ್ಕು. ಅವತ್ತು ಇದೇ ರೋಡಲ್ಲಲ್ವಾ ನಾವು ಬಂದಿದ್ದು, ಇಲ್ಲೇ ಅಲ್ವಾ ನಮ್ಮ ಕಾರ್ ಕೆಟ್ಟಿದ್ದು, ಅದೆಲ್ಲ ನೆನಪಾಯ್ತು ಅಷ್ಟೇ. ಅಮ್ಮ ತಾಯಿ, ಮುಂದೆ ಯಾವ ತೊಂದರೆನೂ ಆಗದೇ ಇರೋ ರೀತಿ ಕಾಪಾಡವ. ರೀ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳಲಾ? ಏನು ಕೇಳು ರುಕ್ಕು? ನೀವು ಪೂರ್ತಿಯಾಗಿ ಗುಣ ಆದ್ರೆ ಊರಲ್ಲಿರೋ ಶಿವನ್ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನೀವು ಹೂ ಅನ್ನೋದಾದ್ರೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣವಾ? ಅಷ್ಟೇ ತಾನೇ, ಹೋಗೋಣ ಬಿಡು. ಮಂಡೋದರಿ ಅಮ್ಮವ್ರು ಕೊಟ್ಟಿರೋ ಈ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಆಯ್ತು. ಚಿತ್ರ, ಇದರಿಂದ ಹೇಗೆ ನಿನ್ನ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು. ನಾನು ಬರ್ತಾ ಇದ್ದೀನಿ ಚಿತ್ರ, ಬರ್ತಾ ಇದ್ದೀನಿ. ಬಾ ಬೆಳ್ಳಿ, ಮೇಲೋಗೋಣ. ಬೆಳ್ಳಿ, ನಾನು ಟ್ರಸ್ಟವ್ರ ಹತ್ರ ಮಾತಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ನೀನೇನು ಮಾಡ್ತೀಯಾ? ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವ. ಒಂದು ಕಡೆ ಮಾಯಕ್ಕಂಗೆ ಬೇಜಾರಾಯ್ತಲ್ಲ ಅಂತ ಸಂಕಟ ಆಗ್ತಿದ್ರೆ, ಇನ್ನೊಂದು ಕಡೆ ಚಿತ್ರಕ್ಕನ ಒಡವೆ ಎಲ್ಲ ಕೊಟ್ರಲ್ಲ, ಅದೊಂದು ಖುಷಿ. ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಬಂದೆ. ಸರಿ, ಹಾಗೆ ಮಾಡು. ಓ, ಏನ್ ಮುತ್ತಣ್ಣ, ನಮ್ ಬೆಳ್ಳಿನ ಇಷ್ಟೊಂದು ಸಿಂಗಾರ ಮಾಡ್ಕೊಂಡು ಕರ್ಕೊಂಬಂದಿದ್ಯಾ? ನಮ್ ಬೆಳ್ಳಿ ಈ ಸೀರೆಯಲ್ಲಿ ಎಷ್ಟು ಮುದ್ದ ಕಾಣಿಸ್ತಿದ್ದಾಳೆ ಮುತ್ತಣ್ಣ.
ನನ್ನ ದೃಷ್ಟಿನೇ ತಾಗುತ್ತೆ. ಮೊದ್ಲೋಗಿ ಆ ತಾಯಿಗೆ ಹೇಳಿ ದೃಷ್ಟಿ ತೆಗ್ಸಿ ಮುತ್ತಣ್ಣ. ಎಲ್ಲ ಸರಿಯಾಗಿದೆ, ನಮ್ಮ ಬೆಳ್ಳಿಗೆ ಏನೋ ಒಂದು ಕೊರತೆ ಕಾಣಿಸ್ತಿದ್ಯಲ್ಲ. ಹೌದು ಮುತ್ತಣ್ಣ, ನಮ್ಮ ಸಂಸ್ಕೃತಿ ಪ್ರಕಾರ ಒಬ್ಬ ಹೆಣ್ಣು ಅಂದರೆ ಬಳೆ ತೊಟ್ಕೋಬೇಕು, ಕುಂಕುಮ ಇಟ್ಕೋಬೇಕು, ಆಭರಣ ತೊಟ್ಕೋಬೇಕು. ನಮ್ಮ ಬೆಳ್ಳಿ ಎಲ್ಲನೂ ಪಾಲಿಸ್ತಿದ್ದಾಳೆ, ಆದರೆ ಜಡೆಗೆ ಸ್ವಲ್ಪ ಹೂವು ಕಡಿಮೆ ಆದಂಗೆ ಕಾಣಿಸ್ತಿದ್ಯಲ್ಲ. ನಾನು ವ್ಯಾಪಾರ ಆಗಲಿ ಅಂತ ಹೇಳ್ತಿಲ್ಲಪ್ಪ, ಬೆಳ್ಳಿ ತಲೆ ತುಂಬ ಹೂ ಮುಡ್ಕೊಂಡ್ರೆ ನಮ್ಮೂರು ದೇವತೆ ಥರ ಕಾಣಿಸ್ತಾಳೆ. ನಿಮ್ಮ ಆಸೆ ನಾನು ಯಾಕೆ ನಿರಾಸೆ ಮಾಡಲಿ? ಬೆಳ್ಳಿಗೆ ಯಾವ ಹೂವು ಇಷ್ಟನೋ ಅದನ್ನೇ ಕೊಡಿ. ಎಷ್ಟು ಕೊಡ್ಲಿ ಮುತ್ತಣ್ಣ? 5 ಮೊಳನೋ 10 ಮೊಳನೋ? ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ಕೊಡಿಮ್ಮ. ಅಯ್ಯೋ, ಹೂವು ಬಿದ್ದೋಯ್ತು. ಪೆದ್ದಿ, ಎಲ್ಲಿ ಬಂದ್ರು ಇದೇ ಥರ ಆಡು. 1 ನಿಮಿಷ ಎತ್ಕೊಡ್ತೀನಿ. ಅಣ್ಣ ನೀವೇ ಮುಡ್ಸಿ ಅಣ್ಣ, ಏನಾಗುತ್ತೆ? ನಾನೇ ಮುಡಿಸ್ತೀನಿ. ತೇಲೋದೆ ಹಾಗೆ ಬಾನಲ್ಲೇ, ಮರೆತೋದೆ ನನ್ನೆ ನಿಂತಲ್ಲೇ, ಮನಸಾರೆ ಕರಗೋದೆ ನಿನ್ನಲ್ಲೇ ನಾ. ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿತ್ತೇನೆ ನಾ. ಬಣ್ಣ ನೀ ಹೇಳಿ ನಿನ್ನ ಗುಣಗಾನ. ತೇಲೋದೆ ಹಾಗೆ ಬಾನಲ್ಲೇ, ಮರೆತೋದೆ ನನ್ನೆ ನಿಂತಲ್ಲೇ, ಮನಸಾರೆ ಕರಗೋದೆ ನಿನ್ನಲ್ಲೇ ನಾ. ನಮಸ್ಕಾರ ಮುತ್ತಣ್ಣವ್ರೆ. ನಮಸ್ಕಾರ. ನಿಮ್ಮನ್ನೇ ಕಾಯ್ತಾ ಇದ್ದ, ಬನ್ನಿ. ಹಾ, ಬಂದೆ. ಬೆಳ್ಳಿ, ನೀನು ಪೂಜೆ ಎಲ್ಲ ಮುಗಿಸ್ಕೊ, ನಾನು ಬಂದೆ. ಸರಿ ಮಾವ. ನಡೀರಿ. ಅಕ್ಕ, ಅವರಲ್ಲಿ ಏನು ಮಾಡ್ತಿದ್ದಾರೆ? ಅವರು ತಮ್ಮ ಆಸೆ ನೆರವೇರಲಿ ಅಂತ ನಂದಿ ಕಿವಿಲಿ ಹೇಳ್ತಿದ್ದಾರೆ. ಹೇಳಿದ್ರೆ ಏನಾಗುತ್ತೆ? ಏನೇ ಕೇಳ್ಕೊಂಡ್ರು ಈಡೇರುತ್ತೆ ಅಂತ ಇಲ್ಲಿ ನಂಬಿಕೆ. ಅವನೇ ನಮ್ಮ ನಂದಿ. ಅವನು ಬಿಟ್ರೇನೆ ಶಿವನ ಸನ್ನಿಧಿಗೆ ಹೋಗೋಕ್ಕಾಗೋದು ಬೆಳ್ಳಿ. ಅವಾಗವಾಗ ಶಿವ ಭೂಮಿಗೆ ಬರೋದೇ ನಂದಿಗೋಸ್ಕರ. ಅದಕ್ಕೋಸ್ಕರ ನಂದಿ ಹತ್ರ ನಾವು ಕಷ್ಟ ಹೇಳ್ಕೊಂಡ್ರೆ ಅವನು ಹೋಗಿ ಶಿವಗೆ ಹೇಳ್ತಾನೆ. ಹಾಗಾದ್ರೆ ನನ್ನ ಮನ್ಸಲ್ಲಿರೋದನ್ನೆಲ್ಲ ನಂದಿಗೆ ಹೇಳಿದ್ರೆ ಅವನು ಹೋಗಿ ಶಿವಂಗ್ ಹೇಳ್ತಾನ ಅಕ್ಕ? ಖಂಡಿತ ಹೇಳ್ತಾನೆ. ಭಕ್ತಿಯಿಂದ ಕೇಳ್ಕೊ. ಪರವಾಗಿಲ್ವೇ ಜಗ್ಗಣ್ಣ? ಹೋದ ವರ್ಷಕ್ಕಿಂತ ಈ ವರ್ಷನೇ ಜಾಸ್ತಿ ಆದಾಯ ಬಂದಿದೆ.
ನಂದಿ, ನಿನ್ ಹತ್ರ ಏನೇ ವಿಷಯ ಕೇಳಿದ್ರು ಅದನ್ನ ಶಿವನ ಹತ್ರ ಹೇಳಿ ಈಡೇರಿಸ್ತೀಯ ಅಂತ ಈಗಷ್ಟೇ ಗೊತ್ತಾಯ್ತು. ಅದಕ್ಕೆ ನಿನ್ ಹತ್ರ ಒಂದು ವಿಷಯ ಹೇಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಿನ್ನನ್ನು ಕೇಳೋದು ತಪ್ಪು ಅನ್ಸಿದ್ರೆ ಅದನ್ನ ಶಿವನ ಹತ್ರ ಹೇಳ್ಬೇಡ. ಕೇಳಿದ್ದು ಒಂದೇ ಒಂದು ಉಂಗುರ ಅಷ್ಟೇ, ಆದ್ರೆ ಅವ್ರು ನನಗೆ ಇಷ್ಟೊಂದು ಒಡವೆಗಳನ್ನ ಉಡುಗೊರೆ ಹಾಕೊಟ್ರು. ಅದೇ ಥರ ಯಾವಾಗಲೂ ಮಾವ ಸಂತೋಷವಾಗಿರ್ಬೇಕು ಅಂತ ಬಯಸೋ ನನಗೆ ಮುತ್ತು ಮಾವನೇ ಉಡುಗೊರೆ ಹಾಕೊಟ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ?